ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಗೆ ಅನ್ನದಾತರು ಅಕ್ಷರಶಃ ದಿಗ್ಬಂಧನ ವಿಧಿಸಿದ್ದಾರೆ. ದಶ ದಿಕ್ಕುಗಳಿಂದಲೂ ಕೂಡ ರಾಜಧಾನಿಗೆ ಎಂಟ್ರಿ ಆಗುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತಿಗೆ ಈ ಪ್ರತಿಭಟನೆ ಮುಗಿದು ಹೋಗೋದಿಲ್ಲ, ಇದು ಸುದೀರ್ಘ ಪ್ರತಿಭಟನೆ ಅಂತ ರೈತರು ಹೇಳಿದ್ದಾರೆ. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ರೈತರ ಬಳಿ ಮುಂದಿನ 6 ತಿಂಗಳಿಗೆ ಬೇಕಾದಷ್ಟು ದಿನಸಿ ವಸ್ತುಗಳು, ಡೀಸೆಲ್ ಅಂದರೆ ಟ್ರ್ಯಾಕ್ಟರ್ಗೆ ಬೇಕಾದಂಥ ಡೀಸೆಲ್ಲು ಇದೆಲ್ಲವನ್ನ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ರಾಷ್ಟ್ರ ರಾಜಧಾನಿಗೆ ಸಾವಿರಾರು ಟ್ರ್ಯಾಕ್ಟರ್ಗಳು ಎಂಟ್ರಿ ಆಗಿದ್ದಾವೆ. ಟ್ರ್ಯಾಕ್ಟರನ್ನೇ ಟೆಂಟ್ ರೀತಿಯಲ್ಲಿ ಬಳಸಿ ಅದರಲ್ಲೇ ತಾತ್ಕಾಲಿಕವಾಗಿ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡ್ತಾ ಇದ್ದೀರಿ, ರೈತರು 1 ದಿನ 2 ದಿನದ ಪ್ರತಿಭಟನೆ ಅಂತ ಬಂದಿರೋದಲ್ಲ, ಬದಲಾಗಿ ಸುದೀರ್ಘ ಅವಧಿಗೆ ಈ ಪ್ರತಿಭಟನೆಯನ್ನು ಮುಂದುವರಿಸಬೇಕು ಅನ್ನುವಂಥ ಯೋಚನೆಯನ್ನು ಹೊತ್ಕೊಂಡೇ ದೆಹಲಿಯ ಕಡೆಗೆ ಬಂದಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ಹಂಗಿದ್ರೆ ಇದು ಹಿಂದೆ ನಡೆದಂಥ ಪ್ರತಿಭಟನೆಯ ರೀತಿಯಲ್ಲೇ ಸುದೀರ್ಘ ಪ್ರತಿಭಟನೆ ನಡೆಯುವಂಥ ಮುನ್ಸೂಚನೆ? ಹೌದು ರಕ್ಷತ್, ಈ ಹಿಂದೆ 2020ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ 3 ಕೃಷಿ ಕಾಯ್ದೆಗಳ ವಿರುದ್ಧ ಆಗ್ಲೂ ಕೂಡ ಉತ್ತರ ಭಾರತದ ರೈತರು ದೆಹಲಿಯ ಗಡಿಗಳಲ್ಲಿ ತೀವ್ರವಾದಂತಹ ಪ್ರತಿಭಟನೆ ನಡೆಸಿದ್ರು. ಆಗ 1 ವರ್ಷಕ್ಕೂ ಹೆಚ್ಚು ಕಾಲದವರೆಗೂ ಕೂಡ ರೈತರು ಸುದೀರ್ಘವಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಕೊನೆಗೆ ಕೇಂದ್ರ ಸರ್ಕಾರವೇ ರೈತರ ಬೇಡಿಕೆಗಳನ್ನ ಒಪ್ಪಿಕೊಂಡು 3 ಕೃಷಿ ಕಾಯ್ದೆಗಳನ್ನ ಹಿಂತೆಗೆದುಕೊಂಡಿತ್ತು. ಈಗಲೂ ಕೂಡ ರೈತರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸುದೀರ್ಘ ಹೋರಾಟವನ್ನು ನಡೆಸಲಿಕ್ಕೆ ಮತ್ತು ಪ್ರತಿಭಟನೆ ನಡೆಸಲಿಕ್ಕೆ ದೆಹಲಿಯತ್ತ ಧಾವಿಸಿ ಬರ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಪಂಜಾಬ್ ಮತ್ತು ಹರಿಯಾಣ ಭಾಗದಿಂದ ರೈತರು ತಮ್ಮ ಟ್ರ್ಯಾಕ್ಟರ್ನ ಟ್ರಾಲಿಗಳಲ್ಲಿ ತಮಗೆ ಬೇಕಾದಂತಹ ಆಹಾರ ಸಾಮಗ್ರಿಗಳು, ದವಸ ಧಾನ್ಯಗಳು ಮತ್ತು ಡೀಸೆಲ್ ಅನ್ನು ಕೂಡ ತೆಗೆದುಕೊಂಡೇ ಬರ್ತಾ ಇದ್ದಾರೆ. ಸುದೀರ್ಘ 6 ತಿಂಗಳ ಅವಧಿವರೆಗೂ ಕೂಡ ದೆಹಲಿಯ ಗಡಿನಲ್ಲಿ ಇಲ್ಲವೇ ದೆಹಲಿಯ ಒಳಗಡೆನೆ ಹೋಗಿ ನಾವು ಪ್ರತಿಭಟನೆಯನ್ನ ನಡೆಸ್ತೇವೆ ಅಂತೇಳಿ ಈಗ ಪಂಜಾಬ್ ಮತ್ತು ಹರಿಯಾಣ ಭಾಗದ ರೈತರು ಹೇಳ್ತಾ ಇದ್ದಾರೆ. ಹೀಗಾಗಿ ಸುದೀರ್ಘಾವಧಿಯ ಹೋರಾಟಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡೇ ಈಗ ಟ್ರ್ಯಾಕ್ಟರ್ಗಳ ಮೂಲಕ, ವಾಹನಗಳ ಮೂಲಕ ದೆಹಲಿಯತ್ತ ಹೊರಟಿದ್ದಾರೆ. ಈಗ ದೆಹಲಿಯತ್ತ ಹೊರಟಿರ್ತಕ್ಕಂಥ ರೈತರುಗಳನ್ನ ದೆಹಲಿಯ ಗಡಿಯಲ್ಲೇ ತಡೆಯುವಂತ ಕೆಲಸವನ್ನು ಕೂಡ ದೆಹಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಹರಿಯಾಣದ ಗಡಿಗಳಲ್ಲೂ ಕೂಡ ತಡೆಯುವಂತ ಕೆಲಸವನ್ನ ಹರಿಯಾಣ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಹರಿಯಾಣದ ಗಡಿನಲ್ಲೇ ರೈತರ ವಿರುದ್ಧ ಅಶ್ರುವಾಯು ಪ್ರಯೋಗವನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಕೆಲವರನ್ನ ವಶಕ್ಕೂ ಕೂಡ ಪೊಲೀಸರು ಪಡ್ಕೊಳ್ತಾ ಇದ್ದಾರೆ. ಈಗ ಮುಖ್ಯವಾಗಿ ದೆಹಲಿನಲ್ಲಿ ಈಗಾಗಲೇ ಸೆಕ್ಷನ್ 144 ಅನ್ನ ಎಲ್ಲಾ ಭಾಗದಲ್ಲೂ ಕೂಡ ಜಾರಿಗೊಳಿಸಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಹೀಗಾಗಿ ದೆಹಲಿಗೆ ಗುಂಪಾಗಿ ಬರುವಂತಹ ರೈತರನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ದೆಹಲಿ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ರಸ್ತೆಗಳಲ್ಲಿ ಮಳೆಗಳನ್ನು ಕೂಡ ಹಾಕಲಾಗಿದೆ, ಮುಳ್ಳು ತಂತಿ ಬೇಲಿಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಮತ್ತು ಬ್ಯಾರಿಕೇಡ್ ಗಳನ್ನ ದೆಹಲಿಯ ಗಡಿಗಳಲ್ಲಿ ಪೊಲೀಸರು ಹಾಕಿದ್ದಾರೆ. ಹೀಗಾಗಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ದೆಹಲಿ ಪ್ರವೇಶ ಮಾಡದಂತೆ ತಡೆಯುವಂತಹ ಎಲ್ಲಾ ಪ್ರಯತ್ನವನ್ನು ಕೂಡ ದೆಹಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈಗ ರೈತರು 5-6 ಬೇಡಿಕೆಗಳನ್ನ ಇಟ್ಕೊಂಡು ಈ ಬಾರಿ ಪ್ರತಿಭಟನೆಗೆ ಇಳಿತಾ ಇದ್ದಾರೆ. ಮೊದಲನೇದಾಗಿ ರೈತರ ಬೇಡಿಕೆ ಏನಂದ್ರೆ ರೈತರ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಜೊತೆಗೆ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಗ್ಯಾರಂಟಿಯಾಗಿ ಕಾಯ್ದೆ ರೂಪದಲ್ಲಿ ಜಾರಿಗೆ ತರಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ರೈತರ ಉತ್ಪನ್ನಗಳನ್ನ ಖರೀದಿ ಮಾಡಬಾರದು. ಜೊತೆಗೆ ಈ ಹಿಂದೆ ಲಕ್ಕಿಪುರ್ ಕೆರೆಯಲ್ಲಿ ನಡೆದಂತಹ ಹೋರಾಟದ ಸಂದರ್ಭದಲ್ಲಿ ರೈತರ ಮೇಲೆನೆ ವಾಹನವನ್ನ ಹತ್ತಿಸಲಾಗಿತ್ತು. ಆಗ ರೈತರು ಸಾವನ್ನಪ್ಪಿದ್ರು. ಮೃತಪಟ್ಟಂತ ರೈತರ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನ ನೀಡಬೇಕು. ಜೊತೆಗೆ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಶಿಫಾರಸುಗಳನ್ನ ಸಂಪೂರ್ಣವಾಗಿ ಜಾರಿಗೊಳಿಸಬೇಕು ಅನ್ನೋದು ರೈತರ ಬೇಡಿಕೆಯಾಗಿದೆ. ಈಗ ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಹೀಗಾಗಿ ಇನ್ನು ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸುವ ಬಗ್ಗೆ ನಾವು ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚನೆ ನಡೆಸಬೇಕು, ರಾಜ್ಯ ಸರ್ಕಾರಗಳ ಒಪ್ಪಿಗೆ ಕೂಡ ಬೇಕು ಅಂತೇಳಿ ಕೇಂದ್ರ ಸಚಿವರುಗಳು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಕೇಂದ್ರದ ಕೃಷಿ ಸಚಿವ ಅರ್ಜುನ್ ಮುಂಡಾ, ಪಿಯೂಷ್ ಗೋಯಲ್ ಅವರು ಈಗಾಗಲೇ ರೈತರ ಜೊತೆಗೆ ಚಂಡೀಗಢಕ್ಕೆ ತೆರಳಿ ನಿನ್ನೆ ರಾತ್ರಿ ಮಾತುಕತೆಯನ್ನ ನಡೆಸಿದ್ದಾರೆ. ಆದ್ರೆ ಮಾತುಕತೆ ಯಶಸ್ವಿ ಆಗಿಲ್ಲ. ಈ ಕಾರಣಕ್ಕಾಗಿ ಈಗ ಸಂಯುಕ್ತ ಕಿಸಾನ್ ಮೋರ್ಚಾದ ನೇತೃತ್ವದಲ್ಲಿ ರೈತರು ಪಂಜಾಬ್, ಹರಿಯಾಣ ಭಾಗ ಮತ್ತು ಉತ್ತರ ಪ್ರದೇಶ ಭಾಗದಿಂದ ರಾಜಧಾನಿ ದೆಹಲಿಯತ್ತ ಹೊರಟಿದ್ದಾರೆ. ರಕ್ಷತ್, ಧನ್ಯವಾದ ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.